ಈ ವಿಡಿಯೋನಲ್ಲಿ ವಾಲ್ಮೀಕಿಯವರ ಮೊದಲ ಹೆಸರು ರತ್ನಾಕರ ಹಾಗೂ ಅವರ ಜನನ ಹಾಗೆ ಏಕೆ ದರೋಡೆ ಶುರು ಮಾಡಿದರು ಎಂದು ತಿಳಿದುಕೊಂಡ್ವಿ. ಇಂದಿನ ಕಥೆಯಲ್ಲಿ ಹೀಗೆ ದಿನ ದರೋಡೆ ಮಾಡುತ್ತಿದ್ದ ರತ್ನಾಕರ ಒಂದು ದಿನ ಅವರಿಗೆ ದೂರದಿಂದ ಯಾರೋ ನಾರಾಯಣ ನಾರಾಯಣ ಎಂದು ಪಠಣೆ ಮಾಡ್ತಿರೋದು ಕೇಳಿಬರುತ್ತೆ. ಅದು ನಾರದರಾಗಿರ್ತಾರೆ. ಇಲ್ಲಿ ಯಾರೋ ಬರ್ತಿದ್ದಾರೆ ಎಂದು ಕಾದು ಅವರು ಬರುತ್ತಿದ್ದಾಗಿಯೇ ಅವರನ್ನು ಲೂಟಿ ಮಾಡಲು ಶುರು ಮಾಡುತ್ತಾರೆ. ಆದರೆ ಸ್ವಲ್ಪವೂ ಹೆದರುಕೊಳ್ಳದೆ ತನ್ನಲ್ಲಿದ್ದ ಸಂಗೀತ ವಾದ್ಯವನ್ನು ನಾರದರು ನೀಡುತ್ತಾರೆ. ಅನುಮಾನದಿಂದ ರತ್ನಾಕರ, ನೀನೇಕೆ ಕಿರುಚುತ್ತಿಲ್ಲ, ಹೆದರುತ್ತಿಲ್ಲ, ನಿನ್ನ ಬಳಿ ಇದ್ದ ವಸ್ತುವನ್ನು ತೆಗೆದುಕೊಳ್ಳುತ್ತಿದ್ದೇನೆ ನೀನು ಏನೂ ಅನಿಸುತ್ತಿಲ್ಲವೇ, ಏಕೆ ಈ ಮುಗುಳು ನಗೆ? ಆಗ ನಾರದರು, ನಾನು ನಾರದ, ನಿನ್ನ ಬಳಿ ನನಗೆ ಒಂದು ಪ್ರಶ್ನೆ ಇದೆ. ನೀನು ಈ ರೀತಿ ಹಾದು ಹೋಗುವವರನ್ನು ಹಿಂಸೆ ಮಾಡಿ ದರೋಡೆ ಮಾಡಿ ಇದರಿಂದ ನಿನ್ನಗೆ ಪಾಪ ಬರುತ್ತದೆ. ನಿನಗಷ್ಟೇ ಅಲ್ಲದೆ ಪ್ರತಿ ಮಕ್ಕಳಿಗೂ ನಿನ್ನ ಪಾಪಕರ್ಮದಲ್ಲಿ ಪಾಲು ಹೋಗುತ್ತದೆ. ಇದು ನಿನಗೆ ಒಪ್ಪಿಗೆ ಇದೆಯೇ ಎಂದು ಕೇಳುತ್ತಾರೆ. ಅದಕ್ಕೆ ತಕ್ಷಣ ರತ್ನಾಕರ, ಏಕೆ ತೆಗೆದುಕೊಳ್ಳುವುದಿಲ್ಲ, ಅವರು ನನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ ಎಂದು ನಾರದರಿಗೆ ಉತ್ತರಿಸುತ್ತಾರೆ. ಆದರೆ ರತ್ನಾಕರ ಅವರು ದರೋಡೆ ಮಾಡುತ್ತಿರುವ ವಿಷಯ ಅವರ ಕುಟುಂಬಸ್ಥರಿಗೆ ತಿಳಿದೇ ಇರುವುದಿಲ್ಲ. ಆಗ ನಾರದರು ಹೇಳುತ್ತಾರೆ, ನೀನು ಈ ಕೂಡಲೇ ಮನೆಗೆ ತೆರಳಿ ನಿನ್ನ ಕುಟುಂಬಸ್ಥರಿಗೆ ಕೇಳು, ನಿನ್ನ ಪಾಪದಲ್ಲಿ ಅವರು ಭಾಗಿಯಾಗಲು ಇಚ್ಛಿಸುವರೇ ಎಂದು. ನೀನು ಬರುವವರೆಗೂ ನಾನು ಇಲ್ಲೇ ನಿನಗಾಗಿ ಕಾಯುವೆ ಎಂದು ಹೇಳುತ್ತಾರೆ. ರತ್ನಾಕರ ಕೂಡಲೇ ಮನೆಗೆ ಧಾವಿಸಿ ಅವರ ಕುಟುಂಬದವರಿಗೆ, ನಾನು ದರೋಡೆ ಕೆಲಸ ಮಾಡುತ್ತಿದ್ದೇನೆ ಇಷ್ಟು ದಿನ, ಇದನ್ನು ನೀವು ಭಾಗಿಯಾಗುವಿರೇ, ಇದನ್ನು ನೀವು ಒಪ್ಪಿಕೊಳ್ಳುವಿರೇ ಎಂದು ಕೇಳುತ್ತಾರೆ. ಇದಕ್ಕೆ ಕುಟುಂಬಸ್ಥರು, ನಾವು ಒಪ್ಪುವುದಿಲ್ಲ, ಕೆಟ್ಟ ಕೆಲಸಕ್ಕೆ ನಾನು ಭಾಗಿಯಾಗಲು ಇಚ್ಛಿಸುವುದಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ರತ್ನಾಕರ ನಾರದರ ಬಳಿ ಬಂದು ಕಣ್ಣೀರಿಟ್ಟು, ನಾನು ತಪ್ಪು ಮಾಡಿದೆ, ಇದಕ್ಕೆ ಪರಿಹಾರವಾದರೂ ಏನು, ಧರ್ಮ ಮಾರ್ಗದ ಕಡೆ ದಾರಿ ತೋರಿ ಎಂದರು. ನಾರದರು ರಾಮ ಜಪ ಮಾಡಲು ಹೇಳುತ್ತಾರೆ. ಆಗಲಿ ಎಂದು ಒಪ್ಪಿಕೊಂಡ ರತ್ನಾಕರನಿಗೆ ರಾಮ ಜಪ ಮಾಡಲು ಸಾಧ್ಯವಾಗಲಿಲ್ಲ. ಪುನಃ ಅದರ ಬಳಿ ಬಂದು, ನನಗೆ ಜಪ ಮಾಡಲು ಸಾಧ್ಯವಾಗುತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತಿಲ್ಲ, ರಾಮನಾಮ ಎನ್ನುವ ಪದ ಬಾಯಲ್ಲಿ ಹೊರಡುತ್ತಿಲ್ಲ ಎಂದು ಬಹಳ ದುಃಖಿತರಾಗಿ ಹೇಳುತ್ತಾರೆ. ಆಗ ನಾರದ ಇಷ್ಟು ದಿನದ ಕೆಟ್ಟ ಕೆಲಸದ ಪ್ರಭಾವ, ರಾಮನ ಹೆಸರು ಪಠನೆ ಮಾಡಲು ಸಾಧ್ಯವಾಗುತ್ತಿಲ್ಲ, ಯೋಚಿಸಬೇಡ, ಮರ ಎಂದು ಜಪ ಮಾಡಲು ಶುರು ಮಾಡು. ನಂತರದಲ್ಲಿ ನಿನ್ನ ಜಪ ರಾಮನ ಜಪವಾಗಿ ಬದಲಾಗುತ್ತದೆ, ಹಾಗೆ ನಿನ್ನ ಮನಸ್ಸು ಕೂಡ ರಾಮಮಯವಾಗುತ್ತದೆ ಎಂದು ಹೇಳಿ ಹೊರಟುತ್ತಾರೆ. ಇತ್ತ ರತ್ನಾಕರ ಮರ ಎಂದು ಜಪ ಮಾಡಲು ಶುರು ಮಾಡುತ್ತಾರೆ. ಅದು ರಾಮನಾಮ ಕೇಳಿ ಬರುತ್ತದೆ. ಸುಮಾರು ವರ್ಷ ಕಳೆದವು, ಇವರ ಜಪ ನಿಲ್ಲುವುದಿಲ್ಲ. ಇವರ ಜಪ ಎಷ್ಟು ಗಾಢವಾಯಿತೆಂದರೆ ಇವರ ಮೈ ಮೇಲೆ ಮಣ್ಣಿನ ದಿಬ್ಬವಾಗಿ ತುಂಬಿಕೊಂಡಿರುತ್ತದೆ. ಇದನ್ನು ತಿಳಿದ ನಾರದರು ಮತ್ತೆ ಅರಣ್ಯಕ್ಕೆ ಪ್ರವೇಶಿಸಿ ಜಪದಿಂದ ಮುಕ್ತಗೊಳಿಸುತ್ತಾರೆ. ಈಗ ರತ್ನಾಕರ ಅವರ ಕಣ್ಣಲ್ಲಿ ಹೊಳಪು, ದಿವ್ಯ ತೇಜಸ್ಸು ತುಂಬಿರುತ್ತದೆ. ಅವರಿಗೆ ಲೋಕಜ್ಞಾನವಾಗಿರುತ್ತದೆ. ನಾರದರು, ನಿನ್ನ ಹೆಸರು ರತ್ನಾಕರ ಅಲ್ಲ, ವಾಲ್ಮೀಕಿ ಎಂದು ಪ್ರಸಿದ್ಧವಾಗು ಎಂದು ಆಶೀರ್ವದಿಸುತ್ತಾರೆ. ಈ ಸ್ಥಳಕ್ಕೆ ತಪೋವನ ಎಂದು ಕರೆಯುತ್ತಾರೆ. ಇದು ಭಾರತದ ಪಶ್ಚಿಮ ಬಂಗಾಳದ ಝಾರ್ಗ್ರಾಮ್ ಜಿಲ್ಲೆಯಾಗಿದೆ. ಸಂಸ್ಕೃತದಲ್ಲಿ ಇರುವೆಗಳ ದಿಬ್ಬವನ್ನು ವಾಲ್ಮೀಕಿ ಎಂದು ಕರೆಯುತ್ತಾರೆ. ರತ್ನಾಕರ ಜಪಿಸುವಾಗ ಅವರ ಮೈತುಂಬ ಇರುವೆಗಳ ಮಣ್ಣಿನ ದಿಬ್ಬ ತುಂಬಿಕೊಂಡಿರುವುದರಿಂದ ಇವರಿಗೆ ವಾಲ್ಮೀಕಿ ಎಂಬ ಹೆಸರು ಬರುತ್ತದೆ. ಇದಾಗಿತ್ತು ರತ್ನಾಕರನಿಗೆ ವಾಲ್ಮೀಕಿ ಎಂಬ ಹೆಸರು ಹೇಗೆ ಬಂತು ಅನ್ನೋ ಕತೆ. ಮುಂದೆ ರಾಮಾಯಣ ರಚನೆಗೆ ಪ್ರೇರಣೆಯಾದ ಸನ್ನಿವೇಶದ ಬಗ್ಗೆ ತಿಳಿದುಕೊಳ್ಳೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮೇಘನ.